ಕಿವ್ಯಾಗ ಹೊಳೆ ಇಳುತು ಬಂದಂಗೆ ತಿಳುತು ಬರ್ಲಾಕತ್ಯದ. ನಾವೊಂದು ಹೇಳಂಡ್ಲೆ ತಾವೊಂದು ಹೇಳಕತ್ತೇನ್ರಿಪ್ಪ. ಹಂಗೆ ಹೇಳ್ಬೇಕಾಕತಿ. ಯಾಕಂದ್ರೆ ಈಗ ಲೆಕ್ಕ ಬೇರೆ ಹಿಡಿಸ್ಯಾರಿ. ಹಂಗ ನಂದಿ ಆದವನು ಅವನ, ಈಶ್ವರ ಆದವನು ಅವನ, ಅಲ್ಲ ಆದವನು ಅವನ. ಖರೆ ಐತಿ. ದೇವ್ರು ಒಬ್ಬ ಅದಾನ. ಸುಮ್ ಬೇರೆ ಬೇರೆ ಹೆಸರು ಬಂದಾವತ್ ಹೇಳತ್ಯಾರ. ನಂದಿನೂ ಒಬ್ಬನ, ಈಶ್ವರನು ಒಬ್ಬನ, ಅಲ್ಲಾನು ಒಬ್ಬನ. ಇರ್ಲಿ, ಯಾಕಂದ್ರೆ ನಂದಿನೂ ನೀನೇ, ಈಶ್ವರನು ನೀನು, ಅಲ್ಲಾನು ನೀನು, ಎಲ್ಲ ನೀನ ಇದ್ದೆ ಅಂದ್ರೆ ಎಲ್ಲ ನೀನ ಅದಿ. ಎಲ್ಲರಿಗೆ ಒಂದ ತರ ಪೂಜೆ ಆಗಬೇಕಾಗಿತ್ತು. ಅವ್ ಖಾಯಂ ಎಲ್ಲ ಕಡೆ ಬರ್ತಾನ್ರಿ ಅಣ್ಣ, ಹಿಂದಾಗಡೆ ಒಯ್ಯಕ್ರಿ ಪರಬಾರ ಅನಕತ್ತಡ್ರಿ ಅಂಜಾರ. ಅದಕ್ಕೆ ದೇವರು ಒಬ್ಬ ಅದಾನ. ಆದ್ರೆ ನಂದಿ, ಈಶ್ವರ, ಅಲ್ಲ ಇವೆಲ್ಲ ಹೆಸರು ಪರಕ ಬಂದಾವತ್ ಹೇಳತ್ಯಾರ. ಒಂದ ಹೆಸರ ಒಬ್ಬ ದೇವ್ರ ನಾಮ ಹಲವು ಇದ್ದು ಅಂದ್ರೆ ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಎಲ್ಲ ದೇವ್ರಿಗೆ. ನಂದಿನೂ ಒಂದು ದೇವ್ರ, ಅಲ್ಲಾನು ಒಂದು ದೇವ್ರ, ಇಬ್ರು ಕೂಡಿ ಒಂದದಾರ ಅಂದಿ ಅಂದಾರ. ಒಂದ ತರ ಪೂಜೆ ಆಗ್ಬೇಕಾಗಿತ್ತಲ್ಲ. ನೋಡ್ರಿ, ಈಶ್ವರನ ಪೂಜೆನೇ ಬೇರೆ, ಅಲ್ಲನ ಪೂಜೆನ ಬೇರೆ. ಹೆಂಗ ಪರಮಾತ್ಮಗ 3 ಎಳಿ ಬಿಲ್ವ ಪತ್ರಿ ಬೇಕ, ಗುಡಿಯಾಗ ಹೋಗ್ಬೇಕಾದ್ರೆ ಗಂಟಿ ಬೇಕ, ಹಣಿ ಮ್ಯಾಲ 3 ಬಟ್ಟು ವಿಭತ್ತಿ ಬೇಕ, ಕುಕುಮ ಹಚ್ಚಿ ಉದಕಡಿ ಬೆಳಿಗ್ಗೆ ಪೂಜೆ ಆಗ್ತತಿ. ಯಾರಿಗೆ? ಪರಮಾತ್ಮಗ. ಇನ್ನು ಅದೇ ಅಲ್ಲಾಗ ನವಲಗೆರಿ ಪುಚ್ಚ ಬೇಕ, ಮೈ ಮ್ಯಾಲ ಗಲಿಪ ಬೇಕ. ಇವಂಗ ಬರೇ ಊದಿನ ಹೊಗಿ ಹಾಕತಾರೋ, ಇವಂಗ ಕೂಕಮಿಲ್ಲ, ಇವಂಗ ಕೂಕಮ ಐತಿ. ದೇವ್ರು ಒಬ್ಬ ಅದಾನು ಅಂತ ನೀವು ಹೇಳಿ ಆಚರಣೆನೂ ಒಂದಾಗಬೇಕು. ದೇವ್ರು ಒಬ್ಬ ಇದ್ದಂದ್ರೆ ಪೂಜೆನೂ ಒಂದ ಥರ ನಡಿಬೇಕಾಗಿತ್ತು. ಇವಂಗ ಯಾಕೆ ಗಲಿಪ, ಇವಂಗ ಯಾಕೆ 3 ಎಳಿ ಬಿಲ್ವ ಪತ್ರಿ ಐತಿ, ಇವಂಗ ಯಾಕೆ ನವಿಲಿಗೇರಿ ಪುಚ್ಚ, ಇವಂಗ ಯಾಕೆ ಕೂಕುಮಿಲ್ಲ, ಇವಂಗ ಯಾಕೆ ಕೂಕುಮ ಐತಿ ಹೇಳ್ತಾರೆ ಶಾಣೆ. ಏನ ಭಕ್ತರ ಭಕ್ತಿ ಪರಕ್ ಆಗೈತೋ, ಏನ ದೇವ್ರ ಪರಕ್ ಆಗ್ಯಾವ ಗಂಡ ಹಾಡವ್ರು ಹೇಳ್ರಿ. ಪಕ್ಕಾಪ ಇನ್ನ ತಿಳಿದಿಲ್ಲ ನಮ್ಮ ನಿಮ್ಮದ. ಅದಕ್ಕೆ ನೋಡೋನು ಭಾಳ ಭಾಳ ಹೇಳತ್ತೇರಿ. ಈ ಮನೆ ಬಿಟ್ಟು ಕೊಟ್ಟಾರತ್ ನೋಡ್ರಿ, ಮಾಯಾದೇವಿಗೆ ಬಿಟ್ಟು ಕೊಟ್ಟನಂತ ಹೇಳತ್ತೇರಿ. ಮಾಯಾಕ ಮನಿ ಬಿಟ್ಟು ಕೊಟ್ಟ. ಮಾಯಾಕ ಮನಿ ಬಿಟ್ಟು ಕೊಟ್ಟನಿ. ನಾರು ಮನಿ ನಾಗೇಶ್ ಅವ್ರಿಗೆ ಬಿಟ್ಟು ಕೊಟ್ಟನಿ ಅಂತ ಹೇಳತ್ತೇರಿ. ಎಲ್ಲಾ ಮನಿ ಬಿಟ್ಟು ಕೊಡ್ಲಾಕ ಬೇಕಾಗೈತಿ. ಯಾರ ಮನಿ ಕೊಡ್ತೀರಿ ನೀವು? ಯಾರು? ನಮ್ಮ ಮನಿ ನಮಗ ಕೊಡ್ಬೇಕಾಗೈತಿ. ನಿಮ್ಮ ಮನಿ ಏನು ಕೊಡ್ಲಾಕ ಹತ್ತಿಲ್ಲ. ನಿಮ್ಮ ಮನಿನ ಇಲ್ಲಲ್ಲ. ಮನಿನ ಇಲ್ಲ, ಸುಡಗಾಡದೊಳಗೆ ವಾಸ ಮಾಡವ್ ನಿನಗೆ ಎಲ್ಲಿ ಬರ್ತದ ಮನಿ? ಅದಕ್ಕೆ ನಡಿಲ್ರಿ. ಇದಗೇನು ಹೇಳ್ತಾರೆ ನಮ್ಮ ಸಾವಳಗಿ ಮೊಹಮ್ಮದ್ ಸಾಬ್ರು? ಏನು ಹೇಳ್ತಾರೋ ನಡಿ. ಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ, ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ. ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರು ಗೋಮ, ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ. ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರರೆಲ್ಲ ಹಚ್ಚಿಕೊಂಡ್ರ ಗೋಮ. ಹೆಣ್ಣಿನ ಕಾಲಾಗ ಶ್ರೀರಾಮ ಸತಿಗುಡ ವನವಾಸ ಪಾದೋ, ಸತಿಗುಡ ವನವಾಸ ಪಾದೋ ತಮ್ಮ. ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ದಹನವಾದೋ ಕಾಮ. ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ಕಾಮ. ಹೆಣ್ಣಿಗಾಗಿ ಹತ್ತಿದಾನು ಧರ್ಮ, ಹೆಣ್ಣಿಗಾಗಿ ಕೀಚಕ್ ಸತ್ತ, ಹೆಣ್ಣಿಗಾಗಿ ಕೀಚಕ್ ಸತ್ತು ಹೋಮ್ಮ. ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾನು ಅಣ್ಣ ನಿಮ್ಮ ಭೀಮ, ಮದರಿ ಅಜ್ಜ ಅಣ್ಣ ನಿಮ್ಮ, ಗಂಡ ಹಾಡವ್ರ ಅಣ್ಣ ನಿಮ್ಮ.
ಏ ಹೆಣ್ಣಿನ ಕಾಲಾಗ ಮಣ್ಣಾಗಿ ಹೋಗ್ಯಾರೋ ಅಣ್ಣ ನಿಮ್ಮ ಭೀಮ ದಾರಿಯೋಳು ಸಾವಳಗಿಯ ಗ್ರಾಮ ಶ್ರೀ ಸಿದ್ಧ ನೆನದಾನೋ ಹೇಮ ಶ್ರೀ ಸಿದ್ಧ ನೆನದಾನೋ ಹೇಮ ಏ ಆದಿಶಕ್ತಿ ಹಸ್ತಿಕ ದಸ್ತಗಿರ ಕೊಂಡ ಕವಿ ನೇಮ ಏ ಆದಿಶಕ್ತಿ ಹಸ್ತಿಕ ದಸ್ತಗಿರ ಕೊಂಡ ಕವಿ ನೇಮ ಎಲ್ಲಿಗೆ ತಂದು ಬಿಟ್ಟಾರ ನೋಡಿಪ್ಪ ಸುದ್ದಿ ನಾವೊಂದು ಮಾತು ಅಂದಿದ್ದೀವಿ ಅದಕ್ಕೆ ಬಾಗಪ್ಪಜ್ಜ ಒಂದು ಮಾತು ಹೇಳೇನ್ರಿ ಏನತ್ತ ಸಗುಣ ನಿರ್ಗುಣ ಪಾರ್ವತಿ ಪರಮಾತ್ಮ ತಾಯಿ ತಂದಿ ಅಂದಾಗ ಮೊದಲ ಈಕಿ ಹೆಣ್ಣಿನ ನೋಡ್ಲಕ್ಕ ಗಂಡ ಕಡೆ ಅವ್ರು ಹೋಗ್ತಾರಪ್ಪ ಗಂಡಿನ ನೋಡ್ಲಕ್ಕ ಹೆಣ್ಣು ಬರಂಗಿಲ್ಲ ಅಂತ ನಾವು ಹೇಳಿವ್ರೆ ಅದಕ್ಕೊಂದು ಮಾತು ಹೇಳಿದ್ರಿ ಬಾಗಪ್ಪಜ್ಜ ಎಷ್ಟು ಚಂದ ಉದಾಹರಣೆ ಕೊಟ್ಟಾನ ಗೊತ್ತದನ್ರಿ ಹಂಗ ಈಗ ಭೂಮಿ ಚೆಕ್ ಮಾಡ್ಲಕ್ ಹೋಗ್ತಾರತ್ರಿ ಭೂಮಿ ಬರೀ ಖರೀದಿ ಮಾಡ್ಬೇಕಾದ್ರೆ 4 ಮಂದಿ ಹಿರಿಯರನ್ನ ಕರ್ಕೊಂಡು ಹೋಗ್ತಾರತ್ರಿ ಭೂಮಿಯನ್ನು ಸೌಳೇರಿಯತ್ಯೋ ಏನ್ ಹಾಕಿದ ಬೀಜ ಎಲ್ಲ ನುಂಗತೈತ್ಯೋ ಇದನ್ನ ನೋಡ್ಲಕ್ ಹೋಗ್ತಾರತ್ರಿ ನನಗೆ ಜರ ಸಂಶಯ ಬರ್ತದ್ರಿ ಅಂದ್ರೆ ಹೆಣ್ಣಿಗೆ ಭೂಮಿಗೆ ಜೋಡಿಸಿ ಹೇಳ್ರವ್ರ ಜೋಡಿಸಿ ಹೇಳ್ಯಾರ ಅಂದ್ರೆ ಇದ್ರ ಭೂಮಿ ಬೀಜ ಹಾಕಿದಟ್ಟೆಲ್ಲ ನುಂಗತೈತಿ ಅನ್ನತ್ ಹೇಳಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ನೋಡ್ಲಕ್ ಹೋಗ್ತೀವಂದ್ರಿ ಬಾಗಪ್ಪಜ್ಜ ಮಾತು ಅಷ್ಟ ಘಾತ ಐತಿ ಹಂಗ ಹೋದವ್ರೆಲ್ಲ ಡೈರೆಕ್ಟ್ ಹೆಣ್ಣು ನೋಡ್ಲಕ್ ಹೋದವ್ರೆಲ್ಲ ಒಮ್ಮೆ ಬಿತ್ತಣ ಮಾಡಂಗಿಲ್ಲ ಒಳಗೆ ಒಂದೊಂದು ಪೆಂಟುಣಿಗೆ ಅದಾವ ಅದಕ್ಕೆ ಇವ್ರಲ್ಲಿ ಸುಮ್ಮನೆ ಮಾಡ್ತಾರ ಇವ್ರಲ್ರಿ ಹೋಗೋಣ ಬಿತ್ತಣ ಚಾಲು ಇಲ್ಲ ನೀವೇ ಹೇಳ್ರಿ ಗಂಡ ಹಾಡೋರು ಭೂಮಿ ಬೀಜ ನುಂಗತೈತಿ ಅನ್ನತ್ ಹೇಳಿ ನೋಡ್ತಾರತ್ರಿ ಬಿತ್ತಿ ನೋಡ್ಬೇಕಲ್ಲ ಬಿತ್ತಿ ನೋಡ್ತಾರತ್ತ ಹೊಲಾನ ನಿನ್ನ ಹೆಸರ್ಲಿ ಆಗಿರಂಗಿಲ್ಲ ಬಿತ್ತಣೆ ಹೆಂಗೆ ಮಾಡ್ತೀನಿ ಮಂದಿ ಹೊಲದಾಗ ಹೊಲಾನ ಇನ್ನ ನಿನ್ನ ಹೆಸರೇ ಇಲ್ಲದ ಎಲ್ಲೈತಿ ಬಿತ್ತಲಾಕ ನಿನಗೆ ಅಲಾವಿಲ್ಲ ಅದ ನಿನ್ನ ಹೆಸರ್ಲೆ ಆದ್ಮೇಲೆ ನಿನಗೆ ಬಿತ್ತಿದ ಮೇಲತ್ತು ಬೀಜ ನುಂಗತೈತ್ಯೋ ಏನು ಬೆಳೆ ಕುಡ್ತೈತಿವಲ್ಲ ಯಾವಾಗ ಗೊತ್ತಾ ನಿನ್ನ ಹೆಸರು ಆದ್ಮೇಲ ನಿನ್ನ ಹೆಸರ್ಲೇನ ಇರೋಕ್ಕಿಂತ ಮೊದಲರಿ ಬಿತ್ತತಿ ಯಾವಲ್ಲಿ ಹೋಗ ಬಾಗಪ್ಪ ಕಕ್ಕ ಹಾ ಬಿತ್ತತಾರ ಬಿತ್ಲಕ್ ಶಾನೆ ಅದನ್ರಿ ಇರಲ್ರಿ ಹಿರಿಯ ಮನುಷ್ಯ ಅದಾರ ನಮಗೆ ಹೆಂಗಾಗ್ಯದ ಗೊತ್ತತ್ತೇನಿದು ಬಾಗಪ್ಪಜ್ಜನ ಬಿಡತಿಯ ಮೈ ಮೇಲೆ ಬರ್ಲತ್ತೇನು ಎತ್ತಿ ಒಗಿತಿಯ ಸತ್ತ ಹೋಗ್ತಾನ ಮಾತ್ರ ಹೊಳ್ಳಿ ಹಾಳಾಗೋದಿಲ್ಲ ಬಾಗಪ್ಪಜ್ಜ ನಾವು ಏನು ಮನ್ಯಾಗ ಬಾಯಿ ಬಿಟ್ಟು ಬಂದಿಲ್ರಿ ಬರಾಗ ತಂದಿದ್ದೀವು ಲೆವೆಲ್ ಹಿಡಿದು ಯಾಕಂದ್ರೆ ಬಳ್ಳ ನೆಲಕ್ಕೆ ಹತ್ತಾವಿಲ್ಲ ಅಂತ ಹೇಳಿ ನೋಡ್ತಾರತ್ತ ಅಂದ್ರೆ ಹೆಣ್ಣಿನೂ ಚೆಕ್ ಮಾಡ್ತಾರು ಭೂಮಿನೂ ಚೆಕ್ ಮಾಡ್ತಾರು ಹಂಗ ಗಂಡಿನೇನು ಚೆಕ್ ಮಾಡಂಗಿಲ್ಲ ಆತ ಹೇಳತ್ತೇರಿ ಚೆಕ್ ಮಾಡ್ತಾರತ್ರಿ ಇರ್ಲಿ ಅವ್ ಯವಿಸಿ ನಿಂದ್ರಸು ಶಾನ್ಯ ಭಾಳದಂತ ತಡಿಯೋ ಒಂದ್ ಜರ ಅವ್ನಿಗೆ ಹೇಳುನು ಅವ್ನ ಲೆಕ್ಕ ಹೆಣ್ಮಕ್ಳನ್ನ ಚೆಕ್ ಮಾಡ್ತಾರು ಗಂಡಿಗೆ ಕಲಿ ಇಲ್ಲ ಹೆಣ್ಣಿಗೆ ಕಲಿ ಐತೆ ಅಂತ ಹೇಳಿದ್ರಿ ಭೂಮಿ ಚೆಕ್ ಮಾಡ್ತಾರ ಭೂಮಿ ಚೆಕ್ ಮಾಡ್ತಾರ ಭೂಮಿಯಾಗ ನೇಟಂಗಿ ದುಡಿಲಾಕ ಒಂದು ಎತ್ತ ತರ್ಲಾಕ ಹೋಗ್ಬೇಕಾಗಿತ್ತಪ್ಪ ಪ್ಯಾಟಿಗೆ ನೀವೇನು ಅದನ್ನ ಚೆಕ್ ಮಾಡ್ರಿ ಏನು ನಾವೊಂದು ಉದಾಹರಣೆ ಕೊಡ್ತೀನಿ ಬಾಗಪ್ಪಜ್ಜ ನಿಮಗೆ ಕಲಿ ಇಲ್ಲ ಅಂದ್ರೆ ಗಂಡಿಗೆ ನೀವು ಅದಕ್ಕೆ ಒಂದು ಉದಾಹರಣೆ ಕೊಡಕತ್ತೀನಿ ನಾನು ಭೂಮಿ ಒಳಗೆ ನೇಟಾಗಿ ದುಡಿಲಾಕ ಒಂದು ಎತ್ತ ಖರೀದಿ ಮಾಡ್ಲಕ್ಕೆ ಹೋಗಬೇಕಾಗಿತ್ತು ನಮ್ಮ ಆಲಮೇಲ್ ಅಂತ ಗ್ರಾಮದೊಳಗೆ ಪ್ಯಾಟ್ಯಾಗ ದನಗಳ ಬಾಜಾರದಾಗ ಅಲ್ಲಿ ಏನು ಮಾಡಿದ್ರಿ 4 ಮಂದಿ ಹಿರಿಯರ ಕೂಡಿ ಎತ್ತ ಖರೀದಿ ಮಾಡ್ಲಕ್ ಹೋಗಿದ್ರಿ ಹೋಗ್ಯಾರ ಆದಾಗ ಅಲ್ಲಿ ಒಂದು ಅಗದಾತು ಏನ ಎತ್ತಿನ ಮಾಲಕ ನಿಂತಿದ್ದ ಮಗಲಾಗ ಕೇಳ್ತಾರ ಎಷ್ಟು ಕೊಡ್ತಿ ಎತ್ತಿನ ರೇಟ್ ಅಂದವ ಇವ ಅಂದ ಒಂದು 50,000 ಬಂದ್ರೆ ಎತ್ತಾಗ ಕೊಡಾಮದನಿ ಅಂದ ಎತ್ತ ನೀ ಎಲ್ಲ ಕೊಡ್ತಿ ಖರೆ ಜರ ನಾನು ತಿರುವಾಡಿ ನೋಡ್ಬೇಕಾಗ್ತತಿ ಎತ್ತ ಹಂಗ ತಗೊಳಕ್ ಬರಂಗಿಲ್ಲ ಅಂದ ಅವ ಎತ್ತ ತಗೊಳವ ನೋಡುದಾದ್ರ ನೋಡ್ರಿ ಅಂದಿವ ಮಾಲಕ ಅವಾಗ ನಮ್ಮ ಬಾಗಪ್ಪ ಕಾಕನಂತ ಎತ್ತ ನಿಂತಿತ್ತಲ್ರಿ ಅಲ್ಲೇ ಮಗಲಾಗ ಇದನ್ನ ಸುತ್ತಾಕಿ ನೋಡುಗುಡ್ದ ಈ ಕಡೆ ಮಾರಿ ಹಿಡ್ಕೊಂಡು ಈಚೆ ಕಡೆ ಮಾರಿಗೆ ಬರುಗುಡ್ದ ಎತ್ತಿನ ಮುಕ್ಕುಳಿ ಮೇಲೆ ಕಸಬರಿಗೆ ಸುಳಿ ಬಿದ್ದಿತ್ರಿಪ್ಪ ಜಾಗದ ಮ್ಯಾಗ ಎತ್ತ ಬಿಟ್ಟು ಬಂದಾರ ತಂದಿಲ್ರಿ ಅದನ್ನ ಹೊಳ್ಳಿ ನೀವು ಹೇಳ್ರಿ ಭೂಮಿಗೆ ಎಟ್ಟ ಕಲಿ ಐತಿ ಅಂತ ಹೇಳಿ ಆ ಭೂಮಿ ಒಳಗ ದುಡಿಯುವಂತ ಎತ್ತಿಗೂ ಕಲಿ ಐತಿ ಒಳಗ ನಿಮ್ಮನ್ನ ಚೆಕ್ ಮಾಡಬಾರ್ದು ನಿಮ್ಮನ್ನ ಚೆಕ್ ಮಾಡಬಾರ್ದಲ್ಲ ನಿಮ್ಮನ್ನ ಯಾಕೆ ಚೆಕ್ ಮಾಡ್ತಾರ ಗಂಡ ಹಾಡೋರ್ನ ಅದಕ್ಕೆ ಬಾಗಪ್ಪಜ್ಜ ಅಂದನಸ್ಕೊಳ್ಳೋದೈತಿ ಮಾಡಿ ಮಾಡಿಸ್ಕೊಳ್ಳೋದೈತಿ ಇದ್ರಾಗೇನು ದೊಡ್ಡದಾಗೋದಿಲ್ಲ
ಹಂಗ ಹಾ. ಪ್ರತಿಯೊಂದು ಮನುಷ್ಯಾಗ ನೋಡು ಬಗ್ಗೆ ನಡೆದ್ರೆ ಡೂಗೈತಾರು ತಾಟ ನಡೆದ್ರೆ ನಿಗರಿ ಎದಿದೈತಾರು ಹಾ, ಹಾ. ಮತ್ತ ಅಗದಿ ತಲೆ ಮ್ಯಾಲೆ ಎತ್ತಿ ನಡೆದ ಅಂದ್ರೆ ಎಷ್ಟು ಸೊಕ್ಕಿಂದೈತತ್ ಮಾತಾಡ್ತಾರ ಜನಾನು ಅದ ನಾನು ದುನಿಯಾದ ಜಗತ್ತಿನೊಳಗೆ ನಡೀಲಿ, ನಡೀಲಿ. ಹಂಗ ಇರ್ಲಿ ಮಾತು ಎಲ್ಲಿಗೆ ಬಂದೈತಿಪ್ಪ ಅಂದ್ರೆ ಈಗ ಎಲ್ಲಿಗೆ ಇದು ಬ್ಯಾಡಿನ ಕೌಂದಿ ಸುದ್ದಿ ಯಾಕಂದ್ರೆ ಇದು ಅನ್ಕ ದಾಂಡಿಗಿರ್ಲಿ ಜೀವ ಸತ್ತಿಲ್ಲ ಹುಟ್ಟಿಲ್ಲ ಕೆಟ್ಟಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ಹಾ ಹಾ ಜೀವ ಉಣಾವಲ್ಲ ಉಣವಲ್ಲ ತಿನ್ನಾವಲ್ಲ ಅಂತ ಹೇಳಿದ್ರಿ ಹೇಳ್ಯಾರ ಜೀವ ಉಣಂಗಿಲ್ಲ ಅಂತ ಹೇಳ್ತೀರಿಪ್ಪ ಅಂದ್ರೆ ಮನುಷ್ಯ ಸತ್ತ ಬಳಕ 3ನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಹೋದ ಹಾ ಅವ ಜೀವಂತಿರ್ತಾಗ ಏನೇನ ತಿತ್ತಿದ್ದಲ್ಲ ಅದನ್ನೆಲ್ಲ ಓದಕಿಸಿಂದ ಇಡ್ತಾರ ಗೋರ್ಶ್ಯಾಳದೊಳಗೆ ಹಾ ಏನ ಜೀವಾತ್ಮಕ ಶಾಂತಿ ಆಗ್ಲತ್ ಇಡ್ತಾರೋ ಏನ ಇಲ್ಲತ್ ಇಡ್ತಾರೋ ಹಾ ಜೀವ ಉಣಂಗಿಲ್ಲ ಅಂತ ಹೇಳ್ತೀರಿ ನೀವು ಗಂಡ ಹಾಡೋರು ಖರೆ ಐತಿ ಹಕ್ಕಿಗೆ ಅನ್ನ ಯಾಕೆ ಇಡ್ತೀರಿ ಅದ್ರ ಸಂಬಂಧ ಇಡ್ತೀರಿ ಹಾ. ಅಲ್ಲಿ ಏನ ಶರೀರ ತಿತ್ತದನ ಶರೀರ ಸತ್ತು ಮಣ್ಣಾಗ ಹೋಗಿರ್ತೈತಿ ಮಣ್ಣಾಗ ಹೋಗಿರ್ತೈತಿ ಮತ್ ಜೀವಕ್ಕೆ ಇಡ್ತೀರ ಏನ ಶರೀರಕ್ಕೆ ಇಡ್ತೀರ ಭಾಗಪಜ್ಜ ಹಾ 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 ಮತ್ತೆ ಇದು ಅಲ್ಲದರಿ ಮತ್ತೇನ್ ಹೇಳ್ತಾರ ವರ್ಷಕ್ಕೊಮ್ಮೆ ಮನ್ಯಾಗ ಮಾಳ ಮಾಡ್ತಾರ್ರಿ ಹಿರಿಯರ ಹೆಸರ್ಲಿ ಹಾ ಅವ ಹಿರಿಯ ಮನುಷ್ಯ ಸತ್ತ ಎಷ್ಟೋ ದಿವಸ ಆಗಿ ಹೋಗಿರ್ತದ ವರ್ಷ ಎಷ್ಟೋ ವರ್ಷ ಆಗಿ ಹೋಗಿರ್ತೈತಿ ಆದ್ರೂ ಸತ್ತವನ ಹೆಸರ್ಲೆ ಹಾ ಮನಿ ಒಳಗೆ ಒಂದು ಅನ್ನದ ಪಾತ್ರೆ ಒಳಗೆ ಅನ್ನ ಹಾಕಿ ನೀರಿಟ್ಟು ಮನಿ ಕುಂಬಿ ಮ್ಯಾಗ ಇಟ್ಟಿರ್ತಾರೆ ಎದಕ್ಕೆ ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗ್ಲತ್ತೀವಿ ಹಾ ಹಾ ಏನಲ್ಲಿ ಜೀವ ತಿತ್ತದೋ ಏನು ಶರೀರ ತಿತ್ತೈತಿ ವರ್ಷಕ್ಕೊಮ್ಮೆ ಮಾಳ ಮಾಡ್ತಾರೆ ಪ್ರತಿಯೊಬ್ಬರ ಮನ್ಯಾಗ ಹಾ ಹಿರಿಯರ ನನಗೆ ಜರ ಸಂಶಯ ಬಂದದರಿ ಒಟ್ಟು ಜೀವಾತ್ಮದ ಬದಲು ನಡೆದೈತಿ ಅಂದ್ರೆ ಹಾ. ನಡಿಲಿ ಅದನ್ನ ನಡಿ, ಹಿಡ್ಕೊಡಲಿ ನಡಿ. ಅಕ್ಕ